ಬೆಳಿಗ್ಗೆ ಫ್ರೆಶ್ ಆಗಿ ಡೇನ ಸ್ಟಾರ್ಟ್ ಮಾಡೋಣ ಅಂದರೆ ನಮ್ಮ ಆಂಟಿ ನನಗೆ ಹುಳ ಕ್ಲೀನ್ ಮಾಡೋ ಕೆಲಸ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಎಷ್ಟೊಂದು ಹುಳ ಓಡಾಡ್ತಾ ಇದೆ ಅಂತ. ಇವನ್ನೆಲ್ಲ ಹಿಡಿದ್ಬಿಟ್ಟು ಇವಾಗ ನಾನು ಬುಟ್ಟಿಗೆ ಹಾಕ್ಬೇಕಂತ. ಬುಟ್ಟಿಗೆ ಹಾಕೋ ಕೆಲಸ ಮಾಡ್ತಾಯಿದ್ದೀನಿ. ಇಂಥ ಫ್ರೆಶ್ ರೀಸ್ಟಾರ್ಟ್ ಫಾರ್ ಡೇ ಯಾರಿಗೆ ಸಿಗುತ್ತೆ ಹೇಳಿ? ನನಗೆ ಸಿಕ್ಕಿದೆ. ಎಂಥ ಅದೃಷ್ಟವಂತೆ ನೋಡಿ. ಬೆಳಗ್ಗೆ ಇಲ್ಲಿ ಒಳ್ಳೆ ಥರದ ರಸಭೋಜನ ಕಾರ್ಯಕ್ರಮ ಶುರುವಾಗಿದೆ. ನೋಡಿ ಇಲ್ಲಿ ಇಬ್ಬರು ಶೆಫ್ಸ್ಗಳು ಎಷ್ಟು ಮಟ್ಟಿಗೆ ಅಡುಗೆ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಲೈಟ್ ಆನ್ ಮಾಡಿದ್ದಾರೆ. ಸೊ ಅವ್ರ ಮಗಗಳು ಕಾಣ್ತಲ್ಲ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ಒಬ್ರಂತೂ ಆ ತಟ್ಟೆ ಒಳಗಡೆ ನಿಲ್ಸ್ಕೊಬಿಟ್ಟವ್ರೆ. ನಾನೀಗ ಕ್ಲೀನ್ ಮಾಡಿಕೊಟ್ಟಿರೋದ್ರಲ್ಲಿ ಹುಳ ಇಲ್ವಾ ಅಂತ ಇಷ್ಟು ಚೆಕ್ ಮಾಡ್ತವ್ರು. ನೋಡಿ ಇಲ್ಲಿ ನೋಡಿ ಅದು ಹಾಗಲ್ಲ ಫ್ರೆಂಡ್ಸ್. ಏನಂತ ಹೇಳಿದ್ರೆ ಅದು ಒಳಗಡೆ ಒಂದೊಂದು ಸೇರ್ಕೋಗ್ಬಿಟ್ಟಿರುತ್ತೆ, ಅದಕ್ಕೆ ಹಾಕ್ಬೇಕು. ನಾನು ಅದನ್ನು ಉಜ್ಜಿ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಟ್ಯಾಲೆಂಟ್ ಮೇಲೆ ಡೌಟ್ ಪಡ್ತವ್ರೆ ಜನಗಳು. ಏನಪ್ಪ ಮಾಡೋಣ ಈ ಆಂಟಿ ನೋಡಿ ಇಲ್ಲಿ ನಗಾಡ್ತವ್ರೆ. ಶೆಫ್ ನಂಬರ್ 1 ಮೇನ್ ಶೆಫ್ ಇವರು ಮಾಡ್ತಾರೆ ಅಡುಗೆ. ಏನಿದು ಕಳ್ಳೆ ಸಾಂಬಾರ್ ಕಳ್ಳೆ ಅಂತ ಅಂದ್ರೆ ಬಿದ್ರು ಶೂಟದ್ದು ಚಿಗ್ರಿ ಇರ್ತದಲ್ಲ ಅದು. ಅದೇ ಎಂಥದ ಒಂದು ಶೂಟ್. ನಾನು ಕನ್ನಡದಲ್ಲಿ ಬಿದ್ರು ಶೂಟ್ ಅಂದೆ, ಅವಳು ಇಂಗ್ಲೀಷಲ್ಲಿ ಬ್ಯಾಂಬೂ ಶೂಟ್ ಅಂತ. ಅವಳು ಕನ್ನಡದಲ್ಲಿ ಬಿದ್ರು ಶೂಟ್ ಅಂತ ಯಾಕಂದ್ರೆ ಕಳ್ಳೆ ಅಂತ ಕನ್ನಡದಲ್ಲಿ. ಹೊಸದಾಗಿ ಸ್ಪೆಷಲ್ ಆಗಿರಲಿ ಅಂತ ಹೇಳಿದೆ ಅಷ್ಟೇ. ಅವರೆಲ್ಲ ಅಡುಗೆ ಮಾಡ್ತಾರೆ. ಅಡುಗೆ ರೆಡಿ ಆದಮೇಲೆ ತಿಂದ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹೆಂಗಿದೆ ಅಂತ ರಿವ್ಯೂ ಕೊಡ್ತೀನಿ, ಓಕೆನಾ? ನಮ್ಮ ಮೇನ್ ಕುಕ್ಗಳು ಶೆಫ್ಗಳು ನಮಗೆ ಬೆಳಿಗ್ಗೆ ತಿಂಡಿ ಮಾಡಿ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ ನೋಡಿ. ನಮ್ಮ ಹುಡುಗಿ ರೋಟಿ ನಮ್ಮ ಹುಡುಗಿದು ಅಮ್ಮ ರೋಟಿ ತಟ್ತಾ ಇದ್ದಾರೆ. ಅವರ ಅತ್ತೆ ಮಾವ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾನಿಲ್ಲಿ ತಿಂದ್ಬಿಟ್ಟು ಟೇಸ್ಟ್ ನೋಡೋದಕ್ಕೆ ಅಂತ ಹೋಗ್ತಿದ್ದೀನಿ. ನೋಡೋಣ ಹೆಂಗ್ ಮಾಡಿದ್ದಾರೆ. ತಗೋತೀನಿ ರೀಂಟಿ, ಒಂದು ನಿಮಿಷ ಟೇಸ್ಟ್ ನೋಡೋಕೆ ಕೊಟ್ಬಿಟ್ಟು ಹಿಂಗಡ್ತಿರಲ್ಲ ನೀವು. ಫಸ್ಟ್ ಬೋಣಿ ಒಳಗೆ ಮಾಡಿಸ್ಬಿಡೋಣ. ಅಲ್ಲಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ತಿನ್ನೋ. ತಿಂದೋಳೆ ಏನೋ ಹೇಳ್ದೆ ತಿಂದೋಳೆ ಅಂದರೆ ಚೆನ್ನಾಗಿರ್ಬೋದು ಮೋಸ್ಟ್ಲಿ. ನಮ್ಮ ಆಂಟಿ ಮಾಡಿದ್ರಲ್ಲ. ನಿಮ್ಮ ಆಂಟಿ ಮಾಡೋದು ಚೆನ್ನಾಗಿ ಹಾಕಲ್ಲ, ಅವ್ರು ಮಾಡೋದೇ ಚಂದ. ಸೂಪರ್ ಆಗಿದೆ. ಚೆನ್ನಾಗಿ ಮಾಡಿದ್ದೀರಾ ಆಂಟಿ. ನಾನು ಹೇಳ್ಕೊಟ್ಟಂಗೆ ಮಾಡಿದ್ದೀರಾ. ನೀನು ಹೇಳ್ಕೊಟ್ಟಂಗೆ. ನೋಡಿ ಹಂಗೆ ಒಂದು ಹಾಯ್ ಹೇಳ್ಬಿಡಿ. ಹಾಯ್ ಇಲ್ಲಿ ನೋಡಿ, ಇಲ್ಲಿ ಹಾಯ್. ನೋಡಿ ಇವರೇ ಮಾಡಿರೋದು ರೊಟ್ಟಿ ವಿತ್ ಏನಿದು ಕಳ್ಳೆ ಗೊಜ್ಜು. ಸಖತ್ತಾಗಿದೆ. ನಾನಂತೂ ಎಂಜಾಯ್ ಮಾಡ್ತಿದ್ದೀನಿ. ನೀವು ಹೋಗಿ ಬೇಗ ತಿಂಡಿ ಮಾಡ್ಕೊಂಬನ್ನಿ. ಬಾಯ್.